ಒರೆಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಈ ತರ ಚಿನ್ನದ ಜೊತೆ ಸಿಕ್ಕಾಕೊಂಡು ಬಿದ್ದಾಗ ಅವರನ್ನ ಸೀಸ್ ಮಾಡ್ತಾರಲ್ಲ, ಚಿನ್ನ ಸೀಸ್ ಮಾಡೋದಾಗ್ಲಿ ಅಥವಾ ಅವರನ್ನ ವಶಕ್ಕೆ ಪಡೆಯೋದಾಗ್ಲಿ, ಅದಕ್ಕೊಂದು ಅದರದೇ ಆದ ಪ್ರೊಸೀಜರ್ ಇರುತ್ತೆ. ಆಮೇಲೆ DRI ಅಧಿಕಾರಿಗಳಿಗೆ ಹೇಗೆ ಅಂತ ಅಂದ್ರೆ ಇಂಥ ಹಲವು ಪ್ರಕರಣಗಳನ್ನ ನೋಡಿರ್ತಾರೆ. ಈ ಪ್ರೊಫೈಲ್ ಇದು ಬೇರೆ ಇರ್ಬೋದು, ಬಟ್ ಈ ತರ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡೋಂಥವ್ರನ್ನ ಬಹಳಷ್ಟು ಜನರನ್ನ ಅವ್ರು ಹಿಡಿದಿರ್ತಾರೆ. ಸೊ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಅಲ್ವಾ. ಈಗ ಮಾಡ್ತಾ ಇರುವಂತಹ ಅಲಿಗೇಷನ್ ಇದೆಯಲ್ಲ, ಅಧಿಕಾರಿಗಳ ಮೇಲಿನ ಈ ಅಲಿಗೇಷನ್ ಎಷ್ಟು ಸ್ಟ್ರಾಂಗ್ ಆಗಿ ಇದು ನಿಲ್ಲತ್ತೆ ಅಂತ ಅನ್ಸುತ್ತೆ? ಖಂಡಿತ ಅಶ್ವಥ, ನಾನು ಆರಂಭದಲ್ಲಿ ಹೇಳಿದ ರೀತಿ ಈ ಒಂದು ಪತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕೆಂದ್ರೆ DRI ಅಧಿಕಾರಿಗಳು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಆಕೆಗೆ ರಿಮಾಂಡ್ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 20 ಪುಟಗಳಿಗೆ ಹೆಚ್ಚಿನ ದಾಖಲೆಗಳೇನು ಕೊಟ್ಟಿದ್ದಾರೆ. ಅದರಲ್ಲಿ ಮಿನಿಟ್ ಟು ಮಿನಿಟ್ ಈ ಪ್ರಕರಣದಲ್ಲಿ ಯಾವ ರೀತಿ ನಾವು ಪ್ರಕ್ರಿಯೆಗಳನ್ನ ಪಾಲನೆ ಮಾಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಳೆ ಅನ್ನುವಂಥದ್ದಕ್ಕೆ ನಾವು ಇಂಟರ್ಸೆಪ್ಟ್ ಮಾಡಿ ಅದರ ಮೂಲಕ ಸ್ಪಷ್ಟವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಆಕೆಯನ್ನ ನಾವು ಗ್ರೀನ್ ಏರಿಯಾಗೆ ಎಂಟರ್ ಆದ ತಕ್ಷಣ ಆಕೆ ತನ್ನ ಬಳಿ ಇದ್ದಂತ ಯಾವುದೇ ವಸ್ತುಗಳನ್ನ ಘೋಷಣೆ ಮಾಡ್ಕೊಳ್ಳದೆ ಏನು ಪರಾರಿ ಆಗುವಂತ ಪ್ರಯತ್ನಗಳು ಮಾಡಿದ ಸಂದರ್ಭದಲ್ಲಿ ಆಕೆಯನ್ನು ತಪಾಸಣೆ ಮಾಡಿದ್ವಿ. ಬ್ಯಾಗೇಜ್ ಅಲ್ಲಿ ಏನಿರಲಿಲ್ಲ, ಆದ್ರೆ ಆಕೆ ದೇಹದಲ್ಲಿ ಎಲ್ಲವೂ ಕೂಡ ಇತ್ತು ಅನ್ನುವಂಥದ್ದನ್ನ ತಪಾಸಣೆ ಮಾಡಿದಾಗ ಗೊತ್ತಾಗಿದೆ ಅನ್ನುವಂಥದ್ದು. ಸೊ ಜೊತೆಗೆ ಆಕೆಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನನಗೆ ಎಲ್ಲ ಒಂದ್ ಕಡೆ DRI ಅಧಿಕಾರಿಗಳು ಕಿರುಕುಳವನ್ನು ಕೊಟ್ಟರು, ನನಗೆ ಮೆಂಟಲ್ ಟಾರ್ಚರ್ ನ ಕೊಟ್ಟರು ಅನ್ನೋ ಸಂದರ್ಭದಲ್ಲಿ ಕೂಡ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಪ್ರತಿಯೊಂದು ವಿಚಾರವೂ CCTVಗಳಿದೆ, ಕ್ಯಾಮ್ರಾಗಳಿದೆ, ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಅದನ್ನ ಕೋರ್ಟ್ ಕೇಳಿದ್ರೆ ನಾವು ಅದನ್ನು ಕೊಡ್ಲಿಕ್ಕೆ ಸಿದ್ಧ ಇದೆ ಅನ್ನುವಂಥದ್ದನ್ನು ಕೂಡ ಅವ್ರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ DRI ಅಧಿಕಾರಿ ಹೇಳ್ತಾರೆ ಅಂದ್ರೆ ಇದನ್ನ ನಾವು ಸ್ಪೆಸಿಫಿಕ್ ಆಗಿ ಏನು ಕಾನೂನನ್ನ ಪಾಲನೆ ಮಾಡಬೇಕು ಎಲ್ಲ ಕಾನೂನನ್ನ ಪಾಲನೆ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅನ್ನುವಂಥದ್ದು. ಆದ್ರೆ ಈ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಈ ರನ್ಯ ಅರೆಸ್ಟ್ ಆದ ನಂತರ ಅವರ ತಂದೆ DGP ಏನಿದ್ದಾರೆ ಅವರ ಹೆಸರುಗಳು ಇಲ್ಲಿ ತಳಕ ಆಗ್ತಿರೋದ್ರಿಂದ ಅವರ ಹೆಸರು ಇಲ್ಲಿ ಬರ್ತಾ ಇರುವಂತದ್ದೆಲ್ಲ ಒಂದ್ ಕಡೆ ದುರುದ್ದೇಶಪೂರ್ವಕವಾಗಿ ತನಿಖಾ ಸಂಸ್ಥೆ ಎಳೆದು ತರ್ತಾ ಇದೆ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನವನ್ನ ಈ ಒಂದು ಪತ್ರದ ಮೂಲಕ ಮಾಡುವಂತ ಪ್ರಯತ್ನಗಳು ಮಾಡಿರಬಹುದಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಮತ್ತೆ ಈ ದಾಖಲೆಗಳು ಅಥವಾ ಈ ಪತ್ರ DRI ಅಧಿಕಾರಿಗಳಿಗೆ ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ಹೋದ ನಂತರವೂ ಕೂಡ ಇದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಂತೆ ಕಾಣ್ತಾ ಇಲ್ಲ. ಆದ್ರೆ ರನ್ಯ ಯಾವುದೇ ಆರೋಪಿಗಳು ಅಷ್ಟೇ ಸಿಕ್ಕಿದಂತ ಸಂದರ್ಭದಲ್ಲಿ ಯಾವುದೇ ಪ್ರಕರಣ ಆಗಲಿ ಸಿಕ್ಕಿದಂತ ಸಂದರ್ಭದಲ್ಲಿ ನಂದೇನು ಪಾತ್ರ ಇಲ್ಲ, ನಾನೇನು ಮಾಡಿಲ್ಲ ಅನ್ನುವಂಥದ್ದು ಹೇಳುವಂಥದ್ದು ಸಹಜ. ಆದ್ರೆ ಈಕೆ ಇಲ್ಲ ಒಂದ್ ಕಡೆ ಜೈಲಿಗೆ ಹೋದ ನಂತರ ಅಲ್ಲಿರುವಂತಹ ಅಧಿಕಾರಿಗಳ ಥ್ರೂ ADG ಇಂಟೆಲಿಜೆನ್ಸ್ ಅವರಿಗೆ ಪತ್ರ ಬರೆಯುವ ಮೂಲಕ ತಾನು ಅಮಾಯಕಿ, ತನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಯಾಕೆಂದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸಿ ನಿನ್ಗೆ ಎಲ್ಲಾದ್ರೂ ಫಿಸಿಕಲ್ ಟಾರ್ಚರ್ ಆಯ್ತು ಅನ್ನೋ ಸಂದರ್ಭದಲ್ಲಿ ನನ್ನ ಮೇಲೆ ಆಗಿಲ್ಲ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಪ್ರೊಡ್ಯೂಸ್ ಆಗೋದಕ್ಕಿಂತ ಮೊದಲೇ ಈ ರೀತಿಯಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಪತ್ರದಲ್ಲಿ ಬರೆದ್ರು ಅಂತಂದ್ರೆ ಅಲ್ಲೇ ಅವಳ ಹೇಳಿಕೆಯಲ್ಲೇ ರನ್ಯ ಹೇಳಿಕೆಯಲ್ಲೇ ಒಂದಷ್ಟು ಕಾಂಟ್ರರಿಗಳು ಕಾಣ್ತಾ ಇರುವಂತದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಇದನ್ನ ನೋಡ್ತಾ ಹೋದ್ರೆ ರನ್ಯ ತಾನು ಏನು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಎಲ್ಲ ಒಂದ್ ಕಡೆ ಒಂದು ಸಮಾಜಕ್ಕೆ ತೋರಿಸುವಂತ ಅಥವಾ ಎಲ್ಲೋ ಒಂದ್ ಕಡೆ ಇದನ್ನ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ನನಗೇನೋ ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಮಾಡದಂತೆ ಕಾಣ್ತಿರುವಂತದ್ದು. ಆ ಇಡೀ ಪತ್ರವನ್ನು ನೋಡ್ತಾ ಹೋದ್ರೆ ತಾನು ಅಮಾಯಕಿ, ತನ್ನ ಕುಟುಂಬಕ್ಕೂ ಸಂಬಂಧ ಇಲ್ಲ, ನನ್ನ ತಂದೆಗೆ ಸಂಬಂಧ ಇಲ್ಲ, ನನಗೆ ಟಾರ್ಚರ್ ಮಾಡಲಾಗಿತ್ತು, ಬೇಕಂತಾನೆ ಶಿಕ್ಷಲಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನವನ್ನ ಆ ಪತ್ರದಲ್ಲಿ ಮಾಡಿದ್ದಾಳೆ ರಮ್ಯಾ. ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.